ಹಾಯ್, ಹಲೋ, ನಮಸ್ತೆ ಗೆಳೆಯರೇ, ಎಲ್ಲ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ನನ್ನ ಹೆಸರು ಬಲರಾಮ್ ಅಂತ. ನಾನು ಇದೀಗ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ಅನ್ನೋಂಥದ್ದು ಒಂದು ಯೂಟ್ಯೂಬ್ ಮುಖಾಂತರ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊದಲಿಗೆ ನನ್ನ ಕಿರು ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ಬೇಕು ಅಂಥೇಳಿ ಈ ಒಂದು ಸಣ್ಣ ಒಂದು ಪರಿಚಯದೊಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಬಲರಾಮ್ ಅಂತ. ಈಗಾಗಲೇ ಸರಿಸುಮಾರು 30 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪತ್ರಿಕಾ ರಂಗಕ್ಕೆ ಬರೋದಕ್ಕೆ ಕಾರಣ ನಮ್ಮ ಮಾತೃಶ್ರೀ ಪೂಜ್ಯ ದಿವಂಗತ ಲಕ್ಷ್ಮಮ್ಮ ಅವರು. ಅವ್ರದ್ದೇ ವಿಚಾರ ಸಂಘ ಪತ್ರಿಕೆ ಅಂತ ಅವತ್ತೊಂದು ದಿವಸದಲ್ಲಿ ಅವರು ಸುಮಾರು ನಾನು ಪತ್ರಿಕಾ ರಂಗಕ್ಕೆ ಕಾಲಿಡೋ ಅಷ್ಟೊತ್ತಿಗೆ 20 ವರ್ಷ ಮುಂದೆ ಹೋಗಿದ್ರು ಅವರು ಪತ್ರಿಕಾ ರಂಗದಲ್ಲಿ. ಆ ವಿಚಾರ ಸಂಘ ಪತ್ರಿಕೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಇದರೊಟ್ಟಿಗೆ ನನ್ನದೇ ಆದಂಥ ಕ್ಷಿಪ್ರಕ್ರಾಂತಿ ಪತ್ರಿಕೆನ 2000ರಲ್ಲಿ ಹೊರಗಡೆ ತಗೊಂಬಂದೆ. ಭಾಳ ಹರಿತವಾದ ಲೇಖನ ಬೇಕು ಅಂಥೇಳಿ ಅನ್ವೇಷಣೆ ಮಾಡಿ ಸುಮಾರು 1.5 ತಿಂಗಳು ಬರೀ ಅಂಥ ಸೆನ್ಸೇಷನ್ ನ್ಯೂಸ್ ಮಾಡಬೇಕು ಅನ್ನೋಂಥ ಒಂದೇ ಒಂದು ಗಟ್ಟಿ ಮನಸ್ಸಿನೊಂದಿಗೆ ಪತ್ರಿಕೆ ಮಾಡ್ದಲೇ ಓಡಾಡಿಕೊಂಡು ಕಷ್ಟಪಟ್ಟು ಯಾರೋ ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ರು. ಅವ್ರ ಮುಖಾಂತರ ಒಂದು ಒಳ್ಳೆಯ ಅಧ್ಯಾಯ ಪ್ರಾರಂಭ ಆಯಿತು. ಇದರೊಟ್ಟಿಗೆ ಒಂದು ಒಳ್ಳೆಯ ಲೇಖನ ಮಾಡಿದೆ. ದೊಡ್ಡಬೆಲೆ ಕಾಲೋನಿ ದುರಂತ ಕಥೆ ಅಂಥೇಳಿ ಅವತ್ತು ದಿವಸದಲ್ಲಿ ಆ ಪತ್ರಿಕೆ ಭಾಳ ಸದ್ದು ಮಾಡ್ತು. ಈ ಪತ್ರಿಕೆ ಮಾಡಿದ ಫಲಿತಾಂಶ ಸುಮಾರು 8ರಿಂದ 9 ಜನ ಸ್ಪೆಷಲ್ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರು, ರೆವಿನ್ಯೂ ಇನ್ಸ್ಪೆಕ್ಟ್ರು, ವಿಲೇಜ್ ಅಕೌಂಟೆಂಟ್ರು, ಬಿಲ್ ಕಲೆಕ್ಟ್ರು, ಸೆಕ್ರೆಟ್ರಿಗಳು ಮತ್ತು ಸಂಬಂಧಪಟ್ಟಂಥ ಮತ್ತಷ್ಟು ಅಧಿಕಾರಿಗಳು, ಟೋಟಲ್ಲು 8ರಿಂದ 9 ಜನ ಸಸ್ಪೆಂಡ್ ಆದರು ಅವತ್ತು ಫಸ್ಟ್ ಆರ್ಟಿಕಲ್. ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದರೆ, ಎಲ್ಲಾದರೂ ನಮ್ಮ ಹೆಜ್ಜೆ ಇಡ್ತೀವಿ ಅಂತಂದರೆ ಆ ಹೆಜ್ಜೆ ಕೆಲಕಾಲ ಸ್ಥಿರವಾಗಿ ನಿಲ್ಲುವಂಥ ಕೆಲಸ ಮಾಡಬೇಕು ನಾವು. ಇದರೊಟ್ಟಿಗೆ ನನ್ನದೇ ಆದಂಥ ಮತ್ತೊಂದು ರಾಜಕೀಯ ನಾಯಕರು ಅನ್ನೋಂಥ ಒಂದು ಪತ್ರಿಕೆ ಹೊರಗಡೆ ತಗೊಂಬಂದೆ. ಇವೆಲ್ಲವನ್ನು ತೂಗಿಸ್ತಾ ಜೊತೆಗೆ ಹಲವಾರು ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಬಂದೆ. ಹಲವಾರು ಸ್ನೇಹಿತರೊಡಗೂಡಿ ಪತ್ರಿಕೆಗಳಲ್ಲಿ ಕೆಲಸ ಮಾಡಿಕೊಂಡು, ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ, ವಿದ್ಯುನ್ಮಾನ ಜಾಲತಾಣದಲ್ಲಿ ನಾನು ಯಾಕೆ ತೊಡಗಿಸ್ಕೊಳ್ಬಾರ್ದು ನನ್ನನ್ನು ನಾನು ಅನ್ನೋಂಥ ಒಂದು ಆಲೋಚನೆ ಬಂದಾಗ ಈ ನನ್ನದೇ ಆದಂಥ ಯೂಟ್ಯೂಬ್ ಚಾನಲಲ್ಲಿ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ ಅಂತೇಳಿ ನನ್ನದೇ ಆದಂಥ ಒಂದು ಚಾನಲ್ನ ಪ್ರಾರಂಭ ಮಾಡಿದ್ದೀನಿ. ಇದೆಲ್ಲದಕ್ಕೂ ನನ್ನ ಪತ್ರಿಕೆಗೆ ಯಾವ ರೀತಿ ಬೆನ್ನೆಲುಬಾಗಿ ನಿಂತು ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲ ರಾಜಕಾರಣಿಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಓದುಗರಾಗಿರ್ಬೋದು, ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ನನ್ನ ಪತ್ರಿಕೆಗೆ ಆಶೀರ್ವಾದ ಮಾಡಿದಂಥವ್ರು ಸರ್ವೇ ಜನ ಸುಖಿನೋ ಭವಂತು. ಅವರೆಲ್ಲರೂ ಹೀಗೆ ಈ ನನ್ನ ಚಾನಲ್ನ ಕೂಡ ಆಶೀರ್ವದಿಸಿ ಮುನ್ನಡೆಸ್ತೀರಾ ಅಂಥೇಳಿ ತಿಳ್ಕೊಂಡು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ, ಬೆಲ್ಲೈಕನ್ ಮಾಡೋದ್ರ ಮುಖಾಂತರ,
ಹಾಗೆ ಲೈಕ್ ಮಾಡೋದ್ರ ಮುಖಾಂತರ ನೀವು ತಾವು ಹಾಗೂ ತಮ್ಮ ಅಪಾರ ಬಂಧು ಮಿತ್ರರು ಸ್ನೇಹಿತರಿಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ದಯಮಾಡಿ ಈ ಒಂದು ವಿಡಿಯೋನ ಎಲ್ರಿಗೂ ತಲುಪಿಸಿ ಬೆಳೆಸೋವಂಥ ಒಂದು ಮನೋಭಾವನೆಯಿಂದ ನನ್ನನ್ನು ಹರಿಸಿ ಅಂತ ಕೇಳ್ಕೊಳ್ತಾ ಇಂದಿಗೆ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತಷ್ಟು ವಿವರಗಳೊಂದಿಗೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.